2 ಬಾರಿ ಮಾಡಿದ್ದೀವಿ. ಇನ್ನು ಮುಂದೆ ಉಗ್ರ ಹೋರಾಟ ಅಂತೇಳಿ ವಿಧಾನಸೌಧ ಚಲೋ ಅಥವಾ ಸತ್ಯಾಗ್ರಹ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ವೆಂಕಟೇಶ್ ಅಂತ. ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದಿಕ್ಕು ಬದಲಾಯಿಸಬೇಡಿ. ಪ್ರೆಸ್ನವ್ರ ಎದುರುಗಡೆ ಏನು ಮಾಡ್ತೀರಾ? ದಯವಿಟ್ಟು ದಿಕ್ಕು ಬದಲಾಯಿಸಬೇಡಿ. ನಮ್ಮ ಈ ಅಧೋಗತಿಗೆ ನಾವೇ ಕಾರಣ. ಈ ಸೇರಿರೋದು ಒಂದು ಕಾರಣಕ್ಕೆ, ಇಲ್ಲಿ ಮಾತಾಡೋದು ಇನ್ನೊಂದು ಕಾರಣಕ್ಕಾಗಬಾರ್ದು. ಪರಿಶಿಷ್ಟ ಜಾತಿಗೆ ಸೇರಿಸೋ ಒಂದೇ ಉದ್ದೇಶ ಇಲ್ಲಿ. ಪಕ್ಷದ ಮಾತಿಲ್ಲ. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ನಮ್ಮಲ್ಲೇ ನಾವು ಬಿರುಕನ್ನ ಮೂಡಿಸ್ಕೊಳ್ಬೇಡಿ ದಯವಿಟ್ಟು. ಮಡಿವಾಳ ಮಾಚಿದೇವರಿಗೆ, ವೀರ ಗಣಾಚಾರಿ ಮಡಿವಾಳ ಮಾಚಿದೇವರಿಗೆ, ವಚನ ರಕ್ಷಕ ಮಡಿವಾಳ ಮಾಚಿ ತಂದೆಗೆ, ವಚನ ರಕ್ಷಕ ಮಡಿವಾಳ ಮಾಚಿ ತಂದೆಗೆ, ಮಡಿವಾಳ ಸಮಾಜಕ್ಕೆ. ಸರ್, ನಾವು ನಿರಂತರವಾಗಿ ಹೋರಾಟ ಮಾಡ್ಕೊತಲೇ ಬಂದಿದ್ದೀವಿ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ನಮ್ಮ ಮಡಿವಾಳರಿಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಏನಕ್ಕಪ್ಪ ಅಂತಂದರೆ, ಉದಾಹರಣೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದಿದ್ದಾರೆ ಅಂತ. ನಮ್ಮಲ್ಲಿ ಎಜುಕೇಷನ್ ಕೊರತೆ ಇದೆ. ಎಜುಕೇಷನ್ ಮಾಡಿರೋಂಥ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ, ಇಂಪಾರ್ಟೆಂಟು. ಮತ್ತು ಎಲ್ಲ ರೀತಿಯಾದಂಥ ಎಲ್ಲ ಕಾರ್ಯಗಳಿಗೂ ಮಡಿವಾಳರ ಅವಶ್ಯಕತೆ ಇದೆ. ಆದರೆ ನಮ್ಮ ಹಕ್ಕನ್ನು ಕೊಡೋದ್ರಲ್ಲಿ, ನಮ್ಮ ಹಕ್ಕನ್ನು ನಾವು ಕೇಳ್ತಲೇ ಬಂದಿದ್ದೀವಿ. ಇವರು ಪ್ರತಿ ಎಲ್ಲ ರಾಜಕಾರಣಿಗಳು ಸಮೇತ, ಎಲ್ಲ ರಾಜಕೀಯ ಪಕ್ಷಗಳು ಸಮೇತ ಏನು ಅವ್ರ ಅಧಿಕಾರದಲ್ಲಿದ್ದಾಗ, ಅವ್ರ ಅಧಿಕಾರಕ್ಕೆ ಬರೋಂಥ ಸಂದರ್ಭದಲ್ಲಿ ಮಡಿವಾಳರನ್ನು ಉಪಯೋಗಿಸ್ಕೊಂಡು ಸಮಾವೇಶಗಳನ್ನು ಮಾಡ್ತಾರೆ. ಸಮಾವೇಶಗಳಲ್ಲಿ ಮಾಡಿ ಏನು ಮೂತಿಗೆ ಒಂದು ತುಪ್ಪವನ್ನು ಸವರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ ಸಮೇತ ಯಾರೂ ಸಮೇತ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂಥ ಪ್ರಯತ್ನ ಯಾರೂ ಮಾಡಿಲ್ಲ. ಮತ್ತು ಅನುಪೂರ್ಣ ವರದಿ ರೆಡಿಯಾಗಿದೆ. 18 ರಾಜ್ಯ, 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಡಿವಾಳರು ಎಸ್ಸಿಗಿದ್ದೀವಿ. ಆದರೂ ಸಮೇತ ಇಷ್ಟೆಲ್ಲ ಹೋರಾಟ ಮಾಡ್ಕೊಬಂದು, ಇಷ್ಟೆಲ್ಲ ಸಮಾವೇಶ ಮಾಡ್ಕೊಬಂದ್ರೂ ಸಮೇತ ಮಡಿವಾಳರನ್ನ ಯಾಕೆ ಸರ್ಕಾರ, ಯಾಕೆ ಮಡಿವಾಳರನ್ನ ಎಸ್ಸಿಗೆ ಶಿಫಾರಸು ಮಾಡ್ತಾಯಿಲ್ಲ ಅನ್ನೋದು ನಮಗೊಂದು ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರ ಈಗಾಗಲೇ ನಿಮ್ಮ ಒಂದು ಇದಕ್ಕೆ ಸಮಾಜದ ಒಂದು ಇದನ್ನು ಮಾಡಿದ್ದಾರೆ, ನಿಗಮ ಮಾಡಿದ್ದಾರೆ, ಜೊತೆಗೆ ಅಧ್ಯಕ್ಷರನ್ನು ಮಾಡಿದ್ದಾರೆ. ಸೊ ಇನ್ನು ಏನೆಲ್ಲ ನಿಮ್ಮ ಬೇಡಿಕೆಗಳು ಈಡೇರಬೇಕು ಸರ್? 2025ರಲ್ಲಿ ನಿಗಮ ಮಾಡಿದ್ರು, ಮಡಿವಾಳ ಮಾಚಿದ ಅಭಿವೃದ್ಧಿಗೆ ನಿಗಮ ಮಾಡಿದ್ರು. ಬಟ್ ಏನು ಮಾಡ್ತೀರಾ, ಖಾಲಿ ಜಾಬು. ಅದರಲ್ಲಿ ನಿಗಮ ಮಾತ್ರ, ಹೆಸರು ಮಾತ್ರ ನಿಗಮ ಇದೆ, ಅದರಲ್ಲಿ ಏನು ದುಡ್ಡಿಲ್ವಲ್ಲ. ಸುಮ್ಮನೆ ಮಡಿವಾಳರ ನಿಗಮ ಇದೆ ಅಂತ ಎಲ್ಲರಿಗೂ ಗೊತ್ತು ಅಷ್ಟೇ. ಆದರೆ ಅದರಲ್ಲಿ ಹಣ ಇರಬೇಕಲ್ವ ಸರ್? ಅದು ಹಣ ಇದ್ರೆ ತಾನೇ ಎಲ್ಲರಿಗೂ ಉಪಯೋಗ ಆಗೋದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಅಧ್ಯಕ್ಷರು ಸಮುದಾಯಕ್ಕಿಂತ ಏನು ಪಕ್ಷ ಮುಖ್ಯ ಅನ್ನೋ ಥರ ಇವತ್ತಿಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಏನು ಯಾವುದೇ ರೀತಿಯಾದಂಥ ಪಕ್ಷಗಳಿಗೆ, ಯಾವುದೇ ಒಂದು ಪಕ್ಷಗಳಿಗೆ ನಾವು ಯಾರೂ ಸೀಮಿತ ಅಲ್ಲ. ನಾವಿಲ್ಲಿ ಬಂದಿರೋಂಥ ಉದ್ದೇಶ ಇಷ್ಟೇ, ನಮ್ಮ ಸಮುದಾಯಕ್ಕೆ ಎಸ್ಸಿ ಏನು ಅನುಪೂರ್ಣ ವರದಿಯ ಒಂದು ಶಿಫಾರಸು ಆಗಬೇಕು. ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೇಳೋದಕ್ಕೋಸ್ಕರ ಬಂದಿದ್ವಿ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಡಕುಗಳಿಲ್ಲ. ಇವತ್ತು ನಮ್ಮ ಅಹೋರಾತ್ರಿ ಧರಣಿಗೆ ನಮ್ಮ ಸ್ವಾಮೀಜಿಗಳ ಮುಖಾಂತರ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನ ಸೇರೈತೆ. ನಮ್ಮ ಉದ್ದೇಶ ಇಷ್ಟೇ, ನಮಗೆ ನ್ಯಾಯ ಬೇಕು. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ. 1922ರಲ್ಲಿ ರಾಜರ ಕಾಲದಲ್ಲಿ ದುಂಡೂರು ಮೇಜಿನ ಸಭೆಯಲ್ಲಿ ನಮ್ಮನ್ನು ಎಸ್ಸಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ ಸೇರಿಸಿದ್ದಾರೆ ಆವಾಗಲೇ ರಾಜರೇ. ಆದ್ರೂ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗಿನ್ನೂ ಎಸ್ಸಿಗೆ ಸೇರ್ಪಡೆ ಮಾಡಿಲ್ಲ ಈ ಸರ್ಕಾರಗಳು. ಈಗ ನಮಗೆ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಆಧಾರ್ ಕಾರ್ಡು, ಒಂದೇ ರೇಷನ್ ಕಾರ್ಡು, ಒಂದೇ ಎಲ್ಲ. ಆದರೆ 18 ರಾಜ್ಯದಲ್ಲಿ ನಾವು ಎಸ್ಸಿ ಇದ್ದೀವಿ, 4 ಜಿಲ್ಲಾ ಕೇಂದ್ರಾಡಳಿತದಲ್ಲೂ ಎಸ್ಸಿ ಇದ್ದೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಹಾಗಾಗಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀವಿ. ನಮಗೆ ನ್ಯಾಯ ಬೇಕೇ ಬೇಕು. ನಮಗಾದ್ರೂ ನಮ್ಮ ಮಕ್ಕಳಿಗಾದರೂ ಅನುಕೂಲ ಆಗುತ್ತೆ. ಇವತ್ತು ಓದ್ತಿರೋ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಇದೆ. ಆ ಓದಿರುವ ಅವ್ರಿಗೆ ವಿದ್ಯಾಭ್ಯಾಸ ಮಾಡ್ಸೋಕ್ಕೂ ತೊಂದರೆ ಇದೆ. ಆ ವಿದ್ಯಾಭ್ಯಾಸ ಮಾಡಿರೋ ಮಕ್ಕಳಿಗೆ ಎಜುಕೇಷನ್ ಮಾಡ್ಸೋಕ್ಕೂ ತೊಂದರೆ ಇದೆ. ಹಾಗಾಗಿ ದಯವಿಟ್ಟು ನಮಗೆ ಎಸ್ಸಿ ಕ್ಯಾಟಗರಿನ ಕೊಟ್ಟು ನಮ್ಮನ್ನು ಮುಂದೆ ತರಬೇಕು ಅಂತೇಳಿ ನಾನು ಈ ಸಮಯದಲ್ಲಿ ಮನವಿ ಮಾಡ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಇದು ವಿಶೇಷವಾಗಿ 2011ನಿಂದ ಈ ಹೋರಾಟನ ಮಾಡ್ಕೊತಾ ಬಂದಿದ್ದೀವಿ. ಇವತ್ತು ಕೂಡ ಅಹೋರಾತ್ರಿ ಹೋರಾಟವನ್ನು ಶುರು ಮಾಡಿದ್ದೀವಿ. ಸರ್ಕಾರಕ್ಕೆ ಮನವಿ ಮಾಡೋದು ಒಂದೇ, ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿ ಅನ್ನೋದು ಒಂದೇ ಮನವಿ. ಹಾಗಾಗಿ ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದು
ಪರಿಶಿಷ್ಟ ಜಾತಿಗೆ ಸೇರಿಸಿ 1-2 ಬಾರಿ ಮಾಡಿದ್ದೀವಿ. ಇನ್ನು ಮುಂದೆ ಉಗ್ರ ಹೋರಾಟ ಅಂತೇಳಿ ವಿಧಾನಸೌಧ ಚಲೋ ಅಥವಾ ಸತ್ಯಾಗ್ರಹ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ವೆಂಕಟೇಶ್ ಅಂತ. ಆತ್ಮೀಯ, ಇವತ್ತು ನಮ್ಮ ಒಂದು ಹೋರಾಟ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳಿಗೆ ಅವ್ರ ಪಾದಗಳು ನಮಸ್ಕಾರ ಮಾಡ್ತೇನೆ. ಅದೇ ರೀತಿ ಇವತ್ತು ಎಲ್ಲ ನಾಯಕರು ಇಲ್ಲಿ ಸೇರಿದ್ದಾರೆ. ಇದು ನನ್ನ ಅನಿಸಿಕೆ ಪ್ರಕಾರ 2010ರಲ್ಲಿ ನಾವು ಮಾಡಬೇಕಾಗಿತ್ತು ಅನ್ನೋ ಒಂದು ಮಾತು ಇರಲಿ. ತಡ ಆದ್ರೂ ಇವತ್ತು ನಾವು ಎಚ್ಚೆತ್ಕೊಂಡಿದ್ದೀವಿ. ಇನ್ನು ಮುಂದೆ ಅದನ್ನು ಕೊನೆಯವರೆಗೂ ನಾವು ಸಕ್ಸಸ್ ಆಗೋವರೆಗೂ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ. ಆತ್ಮೀಯರೇ, ಇವತ್ತಿನ ದಿವಸ ಈ ನಮ್ಮ ಭಾರತ ದೇಶದಲ್ಲಿ ನಾವು ಪರಿಶಿಷ್ಟ ಜಾತಿಗೆ ಸೇರಲು ಎಲ್ಲ ರೀತಿಯ ಅರ್ಹತೆ ಉಳ್ಳವರು, ಆದರೆ ಅರ್ಹತೆ ಇಲ್ಲ ಅನ್ನೋ ಭಾವನೆ ಏನಿಲ್ಲ. ಆದರೆ ನಮ್ಮ ಒಂದು ಹೋರಾಟದಿಂದ ನಾವೆಲ್ಲೋ ಒಂದು ಕಡೆ ನಾವು ವಿಫಲರಾದ್ವಿ ಅಂತ ನಮ್ಮ ಭಾವನೆ ಇರಲಿ. ಇವತ್ತಿನ ದಿವಸ ಎಲ್ಲರಲ್ಲೂ ಒಂದು ರಕ್ತ ಕುದಿಕಂತ ಪರಿಸ್ಥಿತಿ ಬಂದಿದೆ. ಖಂಡಿತ ಮುಂದಿನ ಒಂದು ಪೀಳಿಗೆಗೆ ಅನುಕೂಲ ಆಗುತ್ತೆ. ಇವಾಗ ತಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಎಲ್ಲ ಹೇಳ್ತಕ್ಕಂಥದ್ದು 20-30 ರಾಜ್ಯಗಳಲ್ಲಿ, ಆದರೆ ಆಲ್ರೆಡಿ 23 ರಾಜ್ಯಗಳಲ್ಲಿ SC ಆಗಿದ್ದಾರೆ. ಇನ್ನೊಂದು 7-8 ರಾಜ್ಯಗಳಲ್ಲಿ ಆಗಬೇಕಾಗಿದೆ. ಇನ್ನೊಂದು 2-3 ಯಾವುದು ನಮ್ಮ ಯೂನಿಯನ್ ಟೆರಿಟರೀಸರಲ್ಲೂ ಆಗಬೇಕಾಗಿದೆ. ಈಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಕೇಂದ್ರ ಸಮಾಜ ಕಲ್ಯಾಣ ಸಚಿವರ ಹತ್ರ ಲಾಸ್ಟ್ ಟೈಮ್ ಬೀರೇಂದ್ರ ಯಾದವ್ ಅಂತ ಅವ್ರ ಹತ್ರ ಮಾತಾಡಿದ್ವಿ. ಏನಂತ ಹೇಳಿದ್ರೆ, ನೋಡಿ ಸ್ವಾಮಿ, ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಇದನ್ನು SC ಮಾಡೋದಕ್ಕೆ ಅಂತೇಳಿ ಒಂದು ಅನ್ನಪೂರ್ಣಮ್ಮ ವರದಿನೂ ರೆಡಿಯಾಗಿದೆ. ಆ ವರದಿನ ಸ್ವೀಕಾರ ಮಾಡಿ ನಮಗೆ ಅರ್ಹತೆ ಉಳ್ಳವರು ನಾವು, ನಮ್ಮನ್ನು ಅರ್ಹತೆ ಇದೆ ಅಂತೇಳಿ ಅವರು ವರದಿನಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಇಟ್ಕೊಂಡು ಯಾಕೆ ನಮಗೆ ಮಾಡಿಕೊಡ್ತಾ ಇಲ್ಲ ನೀವು ಅನ್ನೋದು ನಾವು ಕೇಳಬೇಕಾಗಿತ್ತು ಒಂದು ಮಾತು. ಜೊತೆಗೆ ಆಂಧ್ರದಲ್ಲಿ ಶಂಕರ್ ಅನ್ನೋರು ವರದಿ ರೆಡಿ ಮಾಡಿ ಅವರು ಕೊಟ್ಟಿದ್ದಾರೆ, ಕೇಂದ್ರದಲ್ಲಿದೆ. ಅದೇ ರೀತಿ ಮತ್ತೆ ಇನ್ನೊಬ್ಬರು ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ವರದಿನೂ ಅವ್ರಿಗೆ ಹೋಗಿದೆ. ಅದು ಯಾರ ಹೆಸರುಗಳು ಸಮೇತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಧ್ಯಪ್ರದೇಶದಲ್ಲಿ ಲೋಕೂರ್ ಕಮಿಟಿ ಅನ್ನೋ ಒಂದು ಕಮಿಟಿ ಮುಖಾಂತರ ನಮ್ಮ ಜಾತಿಯನ್ನು SCಗೆ ಸೇರಿಸಬೇಕು ಅಂತ, ಮತ್ತು ಮಹಾರಾಷ್ಟ್ರದಲ್ಲಿ ಬಂಡೆ ಕಮಿಟಿ ಅದು ಸಮೇತ ರೆಡಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಅದು ಮಾಡಬೇಕಾಗಿದೆ. ಇವತ್ತು ಏನಾದ್ರು ಒಂದು ಒಳ್ಳೇದಾಗಬೇಕಾದ್ರೆ ಇದೊಂದು ಒಳ್ಳೆ ಸದಾವಕಾಶ. ಯಾಕಂದ್ರೆ ನಾವು ಕೇಂದ್ರದಲ್ಲಿ ಇವಾಗ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದುಳಿದ ನಾಯಕರು ಅಂತ ಏನು ಹೇಳ್ತಿದ್ದೀವೋ, ಆದರೆ ಬರೀ ನಮಗೆ ಬಾಯಿಗೆ ತುಪ್ಪ ವರ್ಷ ಅಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದು ನಮ್ಮನ್ನು ಪರಿಗಣನೆಗೆ ತಗೊಂಡು ನಿಮ್ಮ ಒಂದು ನೇತೃತ್ವ ಇದು ಆಗಲಿ ಅಂತ ಈಗ ಇರ್ತಕ್ಕಂಥ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕರು, ಅಹಿಂದ ನಾಯಕರು ಅಂತ ಏನು ನಾವು ಕೂಗ್ತಾ ಇದ್ದೀವಿ, ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಇಡೀ ಕರ್ನಾಟಕ ರಾಜ್ಯ ಮಡಿವಾಳದ ಜನಾಂಗಗಳ ಪರವಾಗಿ ತಮಗೆ ವಂದಿಸಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಮಡಿವಾಳ ಬೆಂಗಳೂರು ನಗರ ಜಿಲ್ಲೆಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಉಮಾಶಂಕರ ನಾನು ಈ ಒಂದು ಅಹೋರಾತ್ರಿ ಹೋರಾಟಕ್ಕೆ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ನಾಗರಿಕ ಮಡಿವಾಳ ಬಂಧುಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಹೋರಾಟ ನಡೀತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಮಾಜ, ನಮ್ಮ ಮಡಿವಾಳ ಸಮಾಜ ಶುಭ ಕಾರ್ಯಗಳಲ್ಲಿ ಮತ್ತು ಅಶುಭ ಕಾರ್ಯಗಳಲ್ಲಿ ಮುಂದು. ಆದರೆ ವಿದ್ಯಾಭ್ಯಾಸಕ್ಕಿಲ್ಲಿ ಆದ್ಯತೆ, ಉದ್ಯೋಗಕ್ಕಿಲ್ಲಿ ಪ್ರಧಾನತೆ. ದೇಶದ 18 ರಾಜ್ಯಗಳಲ್ಲಿ SC ಭಾಗ್ಯ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಡಿವಾಳರ ದೌರ್ಭಾಗ್ಯ. ಕಾರಣ ಇಷ್ಟೇ, ನಮ್ಮ ಮಡಿವಾಳ ಸಮಾಜವನ್ನು ಕೇವಲ ಚುನಾವಣಾ ಸಂದರ್ಭದಲ್ಲಿ ನಮ್ಮಿಂದ ಮತವನ್ನು ಪಡೆದು ಅಧಿಕಾರವನ್ನು ಪಡೆದಂಥ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಮಾಜವನ್ನು ವಂಚಿಸುತ್ತಾ ಬಂದಿರತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಡಿವಾಳರಿಗೆ ಮಾಡಿರ್ತಕ್ಕಂಥ ಮೋಸ. ವೇದಿಕೆಗಳ ಮೇಲೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟಂಥ ಮಹಾನ್ ನಾಯಕರುಗಳು ಜನರನ್ನು ವಂಚಿಸಿ ನಮ್ಮ ಸಮಾಜಕ್ಕೆ ಮಸಿ ಬಳಿಯುವ ಕೆಲಸವನ್ನು ಎಲ್ಲ 3 ಪಕ್ಷದವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸನ್ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಮ್ಮ ಸಮಾಜದವರೇ ಆದಂಥ ಶಂಕರಪ್ಪನವ್ರನ್ನ ರಾಜೀನಾಮೆ ಪಡೆದು ಅವರು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ಅವರೂ ಕೂಡ ಮಾಡೋದಿಲ್ಲ. ಅದೇ ರೀತಿ ಕೂಡಲ ಸಂಗಮದಲ್ಲಿ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪನವ್ರು ಬರ್ತಾರೆ. ಆ ಒಂದು ಬೃಹತ್ ಸಮಾವೇಶದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಾಜವನ್ನು ನಾವು ಪರಿಶಿಷ್ಟ ಜಾತಿಗೆ ಸೇರಿಸ್ತೀವಿ ಅಂತೇಳಿ ಅವರು ಕೂಡ ಮಾತನಾಡಿ ಕೊಡ್ತಾರೆ. ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ತುಮಕೂರಿನಲ್ಲಿ ಸಮಾವೇಶ ಇರ್ಬೋದು, ಮೈಸೂರಿನಲ್ಲಾದಂಥ ಸಮಾವೇಶ ಆಗಿರ್ಬೋದು, ಬೆಂಗಳೂರಿನಲ್ಲಾದಂಥ ಸಮಾವೇಶ ಆಗಿರ್ಬೋದು. ಆ ಸಮಾವೇಶದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು, ಬರೀ ಆಶ್ವಾಸನೆಗಳಷ್ಟೇ ನಡೀತಾ ಇದೆ ಹೊರತು ಬರೀ ಆಶ್ವಾಸನೆ ಕೊಟ್ಟು ಚುನಾವಣಾ ಸಂದರ್ಭದಲ್ಲಿ ಮತವನ್ನು ಪಡೆದು ಅಧಿಕಾರವನ್ನು ಪಡೀತಾ ಇರ್ತಕ್ಕಂಥವರು ನಿಜವಾಗ್ಲೂ ನಮ್ಮ ಮಡಿವಾಳ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಳ್ಳೋರು ಯಾರು?
ಏಕೆಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಹಿಂದುಳಿದಿದ್ದು ನಮ್ಮ ಸಮಾಜಕ್ಕೆ ಒಂದೇ ಒಂದು ರಾಜಕೀಯ ಪ್ರಾತಿನಿಧ್ಯ ಕೂಡ ನೀಡಲಿಕ್ಕೆ ಮೀನಾಮೇಷ ಎಳಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಸಮಾಜವನ್ನು ಎಲ್ಲ ರಾಜಕೀಯ ಪಕ್ಷಗಳು ಎಷ್ಟು ಕಡೆಗಣಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಹೋರಾಟ ನಿರಂತರವಾಗಿ ಹಗಲು ರಾತ್ರಿ ಎಂದೇ ಈ ನಮಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಮಟ್ಟಗಳಲ್ಲೂ ಕೂಡ ಎಲ್ಲರೂ ಇನ್ನು ಯಾವುದೇ ರೀತಿ ನಮಗೆ ನ್ಯಾಯ ದೊರಕಿಸೋವರೆಗೂ ಕೂಡ ನಾವು ಇದನ್ನು ವಿಶ್ರಮಿಸೋದಿಲ್ಲ. ಹಾಗಾಗಿ ಇದಕ್ಕೆ ಎಲ್ಲರೂ ಸಂಪೂರ್ಣ ಬೆಂಬಲದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ತಮಗೂ ಕೂಡ ವಂದಿಸುತ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.